ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ರೀ RC ಫ್ಯಾಕ್ಸ್ ಸಸ್ಪೆನ್ಷನ್ ಬಗ್ಗೆ. ಇದಕ್ಕೆ ನೀವು ರಿಫ್ಯಾಕ್ಸಿಮಿನ್ ಓರಲ್ ಸಸ್ಪೆನ್ಷನ್ ಅಂತಾನು ಕರಿಬಹುದು. ಸೊ RC ಫ್ಯಾಕ್ಸ್ ಸಸ್ಪೆನ್ಷನ್ ಅಂದ್ರೆ ಏನು, ಅದರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ಡಾಕ್ಟರ್ ನಿಮ್ಮ ಮಕ್ಕಳಿಗೆ ಇದನ್ನ ಬರೆದು ಕೊಟ್ಟಿರ್ತಾರೆ, ಇದ್ರ ಡೋಸೇಜ್ ಏನು, ಎಷ್ಟು ದಿನದ ಮಟ್ಟ ಡಾಕ್ಟರ್ ಇದನ್ನ ತಗೊಳ್ಳಿ ಕೇಳ್ತಾರೆ. ಸೊ ಇದನ್ನ ತಗೊಂಡಾದ್ಮೇಲೆ ನಿಮ್ಮ ಮಕ್ಕಳಿಗೆ ಏನೇನು ಸೈಡ್ ಇಫೆಕ್ಟ್ ಆಗ್ಬೋದು, ಯಾರು ಇದ್ರ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮತ್ತು RC ಫ್ಯಾಕ್ಸ್ ಸಸ್ಪೆನ್ಷನ್ ಯಾವ ರೀತಿ ನಿಮ್ಮ ಮಕ್ಕಳ ಮೈ ಒಳಗ ಕೆಲಸ ಮಾಡುತ್ತಾ, ಇದ್ರ ಸಬ್ಸ್ಟಿಟ್ಯೂಟ್ ಏನು, ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ್ರ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. RC ಫ್ಯಾಕ್ಸ್ ಸಸ್ಪೆನ್ಷನ್ ನೋಡ್ರಿ, ಇದು ಒಂದು ಅಲೋಪತಿಕ್ ಸಸ್ಪೆನ್ಷನ್ ಮತ್ತು ಇದು ಒಂದು ಆಂಟಿಬಯೋಟಿಕ್ ಮೆಡಿಸಿನ್ ರೀ. ಸೊ ಆಂಟಿಬಯೋಟಿಕ್ ಮೆಡಿಸಿನ್ ಎಲ್ಲಿ ಉಪಯೋಗ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೈತಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಇದರ ಉಪಯೋಗ ಮಾಡ್ಲಾಗ್ತೈತ್ರಿ. ಈಗ RC ಫ್ಯಾಕ್ಸ್ ಸಸ್ಪೆನ್ಷನ್ ಏನಿದೆ, ಇದ್ರ ಕಂಟೆಂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ಇದ್ರ ಒಳಗ ರಿಫ್ಯಾಕ್ಸಿಮಿನ್ ಕಂಟೆಂಟ್ ಇರ್ತೈತಿ. ಸೊ ಪ್ರತಿ 5 ml ಸಿರಪ್ ಒಳಗ 100 mg ರಿಫ್ಯಾಕ್ಸಿಮಿನ್ ಇರ್ತೈತ್ರಿ. ಸೊ ಇದು ರಿಫ್ಯಾಕ್ಸಿಮಿನ್ ಇದೆ ಯಾವ ಗ್ರೂಪ್ ಆಫ್ ಮೆಡಿಸಿನ್ಸ್ ಬಿಲಾಂಗ್ ಆಗುತ್ತಂದ್ರ ಬ್ರಾಡ್ ಸ್ಪೆಕ್ಟ್ರಮ್ ನಾನ್ ಅಬ್ಸಾರ್ಬ್ಡ್ ರಿಫಾಮೈಸಿನ್ ಆಂಟಿಬಯೋಟಿಕ್ ಇದು ಬಿಲಾಂಗ್ ಆಗುತ್ತಾ. ಈ ಸಿರಪ್ ಅನ್ನು ತಯಾರು ಮಾಡೋ ಕಂಪನಿ ಯಾವ್ದಪ್ಪ, ಲ್ಯೂಪಿನ್ ಲಿಮಿಟೆಡ್. ಮತ್ತೆ ಇದನ್ನ ನೀವು 30 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಾಗ್ತೈತ್ರಿ. ಸೊ ಈ ಸಿರಪ್ ನೀವೇನರ ಉಪಯೋಗ ಮಾಡ್ಲಿಕ್ಕೆ ಓಪನ್ ಮಾಡಿರಿ ಅಂದ್ರೆ ಓಪನ್ ಮಾಡಾದ್ಮೇಲೆ ಇದನ್ನ ನೀವು ಹೊಳ್ಳಿ ಫ್ರಿಜ್ ಒಳಗೆ ಇಟ್ಬಿಡ್ರಿ. ಯಾಕಂದ್ರೆ ಬಹಳ ತಾಪಮಾನ ಇದ್ದ ಜಗದಾಗ ಅಲ್ಲಿ ನೀವು ಇದನ್ನ ಇಟ್ರಿ ಅಂದ್ರೆ ಸುಮ್ಮನೆ ಇದ್ರ ಇಫೆಕ್ಟ್ ಕಡಿಮೆ ಆಗ್ತಾ ಹೋಗ್ತೈತ್ರಿ. ಅದಕ್ಕೆ ಫ್ರಿಜ್ನಾಗ ಹೊಳ್ಳಿ ತೆಗೆದಿಡ್ರಿ. ಈಗ ನೋಡ್ರಿ, ಈ ಸಿರಪ್ ಇಂಡಿಕೇಶನ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಅಂದ್ರೆ ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ ಡಾಕ್ಟರ್ ನಿಮ್ಮ ಮಕ್ಕಳಿಗೆ ಇದನ್ನ ಬರ್ದು ಕೊಡ್ತಾರ. ಸೊ ಒಂದೇ ಕಂಡೀಷನ್ ನೋಡ್ರಿ, ಹೆಪಾಟಿಕ್ ಇನ್ಸೆಫೆಲೋಪತಿ ಅಂತ. ಸೊ ಇದ್ರಾಗ ಏನಾಗುತ್ತಪ್ಪ, ಇದು ಕಂಡೀಷನ್ ಏನಾಗುತ್ತಪ್ಪ ಅಂದ್ರೆ ನೋಡ್ರಿ, ಇದ್ರಾಗ ಲಿವರ್ ಫೇಲ್ ಆಗ್ತೈತಿ. ಎದಕ್ಕಪ್ಪ ಅಂದ್ರ ನಿಮ್ಮ ರಕ್ತದ ಇಂಥ ಹಾರ್ಮ್ಫುಲ್ ಟಾಕ್ಸಿನ್ಸ್ ಆಚೆ ತೆಗಿಲಿಕ್ಕೆ ಲಿವರ್ ಫೇಲ್ ಆಗಿಬಿಡ್ತೈತಿ. ಅದರ ಸಂಬಂಧ ಬ್ರೈನ್ ಡ್ಯಾಮೇಜ್ ಆಗಿಬಿಡ್ತೈತ್ರಿ, ಮೆದುಳು ಡ್ಯಾಮೇಜ್ ಆಗಿಬಿಡ್ತೈತಿ. ಸೊ ಇದ್ರಾಗ ಏನೇ ಲಕ್ಷಣ ಇರ್ತಾವಪ್ಪ ಅಂದ್ರೆ ಪೇಷಂಟ್ ಕನ್ಫ್ಯೂಷನ್ ಸ್ಟೇಟ್ನಾಗ ಇರ್ತಾನ, ಕೈ ಕಾಲು ನಡ್ಗೋದು, ಪ್ರಜ್ಞೆ ಇರಂಗಿಲ್ಲ, ಮಾಂಸಪೇಶಿ ಬಹಳ ಜಾಸ್ತಿ ನೋವು ಆಗೋದು, ಮಾತಾಡ್ಲಿಕ್ಕೆ ಆಗ್ಲಾರ್ದಂಗೆ ಇರೋದು, ಕೆಲವೊಂದ್ಸತಿ ಪೇಷಂಟ್ ಕೋಮಾ ಸ್ಟೇಜಿಗೆ ಹೋಗ್ಬಿಡ್ತೈತ್ರಿ. ಸೊ ಇವೆಲ್ಲ ಲಕ್ಷಣ ಇರ್ತಾವೆ. ಎರಡನೇದೇನಪ್ಪ ಅಂದ್ರೆ ಇನ್ಫೆಕ್ಷಿಯಸ್ ಟ್ರಾವೆಲರ್ಸ್ ಡೈರಿಯಾ ಅಂತ. ಸೊ ನೀವೆಲ್ಲರೂ ಹೊರಗಡೆ ಪ್ರಯಾಣ ಮಾಡವಂತೀರಂದ್ರ ನೀರ್ ಚೇಂಜ್ ಆಗಿದ್ದ ಸಂಬಂಧ, ಊಟ ಚೇಂಜ್ ಆಗಿದ್ದ ಸಂಬಂಧ ನಿಮ್ಮ ಮಕ್ಕಳಿಗೆ ಏನರ ಬೇದಿ ಚಾಲು ಆಗಿಬಿಟ್ಟಿದೆ, ಸಂಡಾಸ್ ನೀರು ಹೋಗ್ತಾ ಇದಾರಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಇನ್ನೊಂದು ಕಂಡೀಷನ್ ಯಾವ್ದಪ್ಪ ಅಂದ್ರೆ IBS ಅಂತ. IBS ಅಂದ್ರೆ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್. ಸೊ ಇದು ನೋಡ್ರಿ, ಹೊಟ್ಟೆಂದು ಮತ್ತ ಕರಳು ಇನ್ಫೆಕ್ಷನ್ ಆಗಿರ್ತೈತಿ. ಇದ್ರಾಗ ಪೇಷಂಟ್ ಅದು ಬೋವೆಲ್ಲು ಬರಾಬರಿ ಇರಂಗಿಲ್ಲ. ಅಂದ್ರ ತಿಂದು ಪೇಷಂಟ್ ಮ್ಯಾಕ್ಸಿಮಮ್ ಏನ್ ಮಾಡ್ತಾನಪ್ಪ ಅಂದ್ರ ಪದೇ ಪದೇ ಮೋಷನ್ಗೆ ಹೋಗೋದು. ಮೋಷನ್ ಪ್ರತಿ ಸತ ಪೂರ್ತಿ ನೀರ್ನು ಹೋಗಂಗಿಲ್ರಿ, ನಾರ್ಮಲ್ ಸ್ಟೇಜ್ನಾಗ ಹೋಗ್ತಿರ್ತೈತಿ. ಆದ್ರ ಏನೋ ನೀವು ತಿನ್ನಿಸ್ತಾರ ನೋಡ್ರಿ, ಆಗ ಬೇದಿ ಹೋಗೋದು. ಏನೋ ತಿನ್ಸಿರ್ತಿರಲ್ಲ ಹೊಟ್ಟೆ ನಿಂದ್ರಂಗಿಲ್ಲ, ಪದೇ 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 ಹೋಗೋದು, ದಿನಕ್ಕೆ 8-10 ಸತಿ ಹೋಗೋದು. ಈ ರೀತಿ ಸಮಸ್ಯೆ ಆಗಾಕ್ ಕುಂತೈತೆ ಅಂದ್ರೆ ಅದಕ್ಕೆ ಇರ್ರೆಗ್ಯುಲರ್ ಬೋವಲ್ ಸಮಸ್ಯೆ ಅಂತಾರೆ. ಸೊ ಇದರ ಬಿಟ್ಟು ಇದ್ರೊಳಗ ಹೊಟ್ಟೆ ನೋವು ಆಗ್ಬೋದು, ಕೆಲವೊಂದ್ಸತಿ ಮಲಬದ್ಧತೆ ಸಮಸ್ಯೆ ಆಗ್ಬೋದು, ಹೊಟ್ಟೆ ಬಹಳ ವಿಪರೀತ ಗ್ಯಾಸ್ ತುಂಬ್ಕೋಬಹುದು, ಕೆಲವೊಂದ್ಸತಿ ಇದ್ರಾಗ ಬೇದಿ ಕೂಡ ಹತ್ತತ್ರಿ. ಸೊ ಇವೆಲ್ಲ ಲಕ್ಷಣ ಏನರ ಕಾಡ ಕುಂತೈತೆ ಅಂದ್ರೆ ನಿಮ್ಮ ಮಕ್ಕಳಿಗೆ ಅದನ್ನೆಲ್ಲ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಬರೆದು ಕೊಟ್ಟಿರ್ತಾರ. ಸೊ ಇದೇ ರೀತಿ ಬಹಳಷ್ಟು ಹಲವಾರು ಕಂಡೀಷನ್ಸ್ ಅದಾವ್ರಿ. ಎಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಮ ಮಕ್ಕಳಿಗೆ ಇದನ್ನ ಬರೆದು ಕೊಡ್ಬೋದು. ಆ ಕಂಡೀಷನ್ ಕೂಡ ನೀವು ಇದನ್ನ ನಿಮ್ಮ ಮಕ್ಕಳಿಗೆ ಕೊಡ್ಬೋದ್ರಿ. ಈಗ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೇನೆ RC ಫ್ಯಾಕ್ಸ್ ಸಸ್ಪೆನ್ಷನ್ ಏನಿದೆ, ಇದ್ರ ಡೋಸೇಜ್ ಏನಪ್ಪಾ. ಸೊ ಮಕ್ಕಳದಾಗ ಇದ್ರ ಡೋಸೇಜ್ ಏನಿರ್ತೈತಿ. ಸೊ ನೋಡ್ರಿ, ಮಕ್ಕಳು ಯಾರು ವಯಸ್ಸು 12 ವರ್ಷಕ್ಕಿಂತ ಸಣ್ಣರ ಅದಾರ ಅವ್ರದ್ರಾಗ ಇದು ನಾನು ನಿಮ್ಗೆ ಮೊದಲೇ ಹೇಳ್ದ RC ಫ್ಯಾಕ್ಸ್ ಸಸ್ಪೆನ್ಷನ್ ಒಳಗೆ ಕಂಟೆಂಟ್ ರಿಫ್ಯಾಕ್ಸಿಮಿನ್ ಇರ್ತೈತೆ ಅಂತ. ಸೊ ರಿಫ್ಯಾಕ್ಸಿಮಿನ್ ಕಂಟೆಂಟ್ ಮಕ್ಕಳದ ಡೋಸ್ ಏನಪ್ಪಾ ಅಂದ್ರ 10-30 mg ಪ್ರತಿ kg ಪ್ರತಿದಿನ. ಇದನ್ನ ಕ್ಯಾಲ್ಕುಲೇಟ್ ಮಾಡಿ 3 ಭಾಗದಾಗ ಡಿವೈಡ್ ಮಾಡ್ಬೇಕಂತ ಇರ್ತೈತ್ರಿ. ಸೊ ಈಗ ನಾನು ನಿಮ್ಗೆ ಉದಾಹರಣೆ ಕೊಟ್ಟು ತಿಳಿಸ್ಬೇಕಂದ್ರೆ ನೋಡ್ರಿ, ಒಂದು ಮಕ್ಕಳು ವಯಸ್ಸು ಒಂದು ವಯಸ್ಸು 20 kg ಐತಂತ. ಸೊ ಇದ್ರದ್ದು ನಾವು ಡೋಸೇಜ್ ಎವರೇಜ್ ತೊಗೊಳನ್ರಿ, 15 mg ಅಂತ ತೊಗೊಳಮ್ಮ. ಸೊ 15 ನಾವು ಈಗ 20ರಲ್ಲೇ ಇಂಟು ಮಾಡ್ಬೇಕು, ಗುಣ ಮಾಡ್ಬೇಕಾಗ್ತೈತಿ. ಎಷ್ಟು ಬರ್ತೈತಿ? 15 × 20 300 mg ಬರ್ತೈತ್ರಿ. ಸೊ ಆ 300 mg 3 ಭಾಗದಾಗ ಡಿವೈಡ್ ಮಾಡ್ಬೇಕು. ಸೊ ಅದ್ರಲ್ಲಿ ಏನಾಗುತ್ತಾ, 100 mg ಬೆಳಿಗ್ಗೆ, 100 mg ಮಧ್ಯಾಹ್ನ, 100 mg ರಾತ್ರಿ.
ಸೊ ಈಗ ನಾನು ನಿಮ್ಗೆ ಮೊದ್ಲು ಏನು ಹೇಳಿದ್ದೆ, ಈ ಸಿರಪ್ ಏನಿದೆ ಪ್ರತಿ 5 ml ದಾಗ 100 mg ರಿಫ್ಯಾಕ್ಸಿಮಿನ್ ಐತೆ ಅಂತ. ಸೊ 100 mg ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ. ಸೊ ಅದ್ರ ಪ್ರಕಾರ ಈ ಬೇಬಿಗೆ 5 ml ಬೆಳಿಗ್ಗೆ, 5 ml ಮಧ್ಯಾಹ್ನ, 5 ml ರಾತ್ರಿ ಊಟ ಆದ್ಮೇಲೆ ಕೊಡ್ಬೇಕಾಗ್ತೈತ್ರಿ. ಸೊ ಈ ಪ್ರಕಾರ ಇದು ಕ್ಯಾಲ್ಕುಲೇಷನ್ ಆಗುತ್ತಾ ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಮಕ್ಕಳಿಗೆ ತೊಗೊಳಕ್ ಹೇಳೋ ಅಂತಾರ, ಆ ರೀತಿ ನೀವು ಇದನ್ನ ನಿಮ್ಮ ಮಕ್ಕಳಿಗೆ ಕೊಡಿ. ಈಗ ಎಷ್ಟು ದಿನದ ಮಟ್ಟ ಇದನ್ನ ನೀವು ನಿಮ್ಮ ಮಕ್ಕಳಿಗೆ ಯೂಸ್ ಮಾಡಿಕೊಡ್ಬೋದಪ್ಪ? ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಯಾವಾಗ ಬೇಬಿದು ಚಂದ ಹಿಸ್ಟ್ರಿ ತಗೊಂತಾರ, ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರ, ಎಲ್ಲ ಇನ್ವೆಸ್ಟಿಗೇಷನ್ ರಿಪೋರ್ಟ್ ನೋಡ್ತಾರ, ಇನ್ಫೆಕ್ಷನ್ ಲೆವೆಲ್ ನೋಡ್ತಾರ. ಅದಾದ್ಮೇಲೆ ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನ ಬರೆದು ಕೊಡೋ ಅಂತಾರ, ಅದು ಮೇನ್ ಆಗುತ್ತೆ ರೀ. ಸೊ ಅದ್ರ ಸಂಬಂಧ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ಇದನ್ನ ತೊಗೊಳಕ್ ಹೇಳೋ ಅಂತಾರ ಅಷ್ಟು ದಿನ ಇದನ್ನ ನೀವು ನಿಮ್ಮ ಮಕ್ಕಳು ಕೊಡ್ಬೋದು. ಕೆಲವೊಂದ್ಸತಿ ಡಾಕ್ಟರ್ 3 ದಿನ ತೊಗೊಳಕ್ ಹೇಳ್ಬೋದು, ಕೆಲವೊಂದ್ಸತಿ 7 ದಿನ ತೊಗೊಳಕ್ ಹೇಳ್ಬೋದು, ಕೆಲವೊಂದ್ಸತಿ 14 ದಿನ ತೊಗೊಳಕ್ ಹೇಳ್ಬೋದು, ಕೆಲವೊಂದು ಸತಿ ಇನ್ನೂ ಜಾಸ್ತಿ ದಿನ ತೊಗೊಳಕ್ ಹೇಳ್ಬೋದು. ಸೊ ಅವ್ರು ಎಲ್ಲಿ ಮಟ್ಟ ತೊಗೊಳಕ್ ಹೇಳಂತಾರೆ ಅಲ್ಲಿ ಮಟ್ಟ ಕೊಡಿ. ಆದ್ರೆ ಇದನ್ನ ಒಮ್ಮೆ ನಿಮ್ಮ ಡಾಕ್ಟರ್ ಮಕ್ಕಳಿಗೆ ನೀವು ಕೊಡಕ್ ಸ್ಟಾರ್ಟ್ ಮಾಡಿರಿ ಅಂದ್ರೆ ಡಾಕ್ಟರ್ ಎಷ್ಟು ದಿನ ಹೇಳ್ಯಾರ ಅಷ್ಟು ದಿನ ಕಂಪ್ಲೀಟ್ ಆಗಿ ಕೊಡಿ. ನೀವು ನಡ್ಬರ್ಕ್ ಆರಾಮಾಗಿ ತಡಿ ಅಂತ ನಿಂದ್ರಿಸ್ಬಿಟ್ರಿ ಅಂದ್ರೆ ಮತ್ತೆ ನಿಮ್ಮ ಮಕ್ಕಳಿಗೆ ಇನ್ಫೆಕ್ಷನ್ ಆಗ್ಬೋದು. ಮತ್ತೆ ಇದನ್ನ ಡಾಕ್ಟರ್ ಫಿಕ್ಸ್ಡ್ ಟೈಮ್ ಯಾವಾಗ ತೊಗೊಳಕ್ ಹೇಳಿರ್ತಾರೆ ಅವಾಗೇ ಕೊಡ್ಬೇಕು. ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ ಕೊಡ್ಬೇಕು, ಮತ್ತೆ ಮಧ್ಯಾಹ್ನ ಕೊಟ್ಟಿಟ್ರಿ, ಆ ಫಿಕ್ಸ್ ಟೈಮ್ ಕೊಡ್ರಿ. ಮತ್ತೆ ಇದನ್ನ ನೀವು ಕೊಡೋದಕ್ಕಿಂತ ಮುಂಚೆ ಚಂದಾಗ ಈ ಬಾಟಲ್ ಅನ್ನು ಶೇಕ್ ಮಾಡ್ಬೇಕಾಗ್ತೈತ್ರಿ. ಒಮ್ಮೆ ನೀವು ಇದು ಬಾಟಲ್ ನಿಮ್ಮ ಮಕ್ಕಳಿಗೆ ಹಾಕಾಕ ಓಪನ್ ಮಾಡಿರಂದ್ರ ಚಂದಾಗ ಅವ್ರಿಗೆ ಎಷ್ಟು ಡಾಕ್ಟರ್ ಹೇಳ್ಯಾರ ಕೊಡ್ರಿ. ಕೊಟ್ಟಾದ್ಮೇಲೆ ಈ ಬಾಟ್ಲಿ ಒಗದ್ ಬಿಡ್ರಿ. ಮತ್ ನೀವು ಇದನ್ನ ಮನ್ಯಾಗ ಇಟ್ಕೊಂಡು ತಿಂಗಳಂಗಟ್ಲೆ ಮತ್ತೆ ಯಾವಾಗ ನಿಮ್ಮ ಮಕ್ಳಿಗೆ ತ್ರಾಸ ಆದಾಗ ಇದನ್ನ ಕೊಡಕ್ ಹೋಗ್ಬಿಡ್ರಿ, ರೀಯೂಸ್ ಮತ್ತೆ ಹೊಳ್ಳಿ ಮಾಡಕ್ ಹೋಗ್ಬಿಡ್ರಿ. ಈಗ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ RC ಫ್ಯಾಕ್ಸ್ ಸಸ್ಪೆನ್ಷನ್ ಇದೆ ಯಾವ ರೀತಿ ಇದು ಕೆಲಸ ಮಾಡುತ್ತಾ. ಸೊ ನೋಡ್ರಿ, ಇದು ಒಂದು ಆಂಟಿಬಯೋಟಿಕ್ ಸಿರಪ್ ರೀ. ಸೊ ಇದು ಏನ್ ಮಾಡ್ತೈತಪ್ಪ ಅಂದ್ರ ಕೊಂದತೈತ್ರಿ, ಕಿಲ್ ಮಾಡ್ತೈತಿ ಅಮೋನಿಯಾ ಪ್ರೊಡ್ಯೂಸಿಂಗ್ ಬ್ಯಾಕ್ಟೀರಿಯಾನ ನಿಮ್ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಒಳಗೆ ಏನಿರ್ತಾವ ಅದ್ರ ಸಂಬಂಧ ಅಲ್ಲಿ ಇನ್ಫೆಕ್ಷನ್ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ಬಿಡ್ತೈತಿ. ಅದ್ರ ಸಂಬಂಧ ನಿಮ್ಗೆ ಲಕ್ಷಣ ಏನಿರ್ತಾವ ಕಡಿಮೆ ಆಗ್ತಾ ಹೋಗ್ಬಿಡ್ತೈತಿ, ನಿಮ್ಗೆ ಆರಾಮ್ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತ್ರಿ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಸಿರಪ್ ಅನ್ನು, ಈ ಸಸ್ಪೆನ್ಷನ್ ನಿಮ್ಮ ಮಕ್ಕಳು ಏನಾರ ತೊಗೊಳಂತಾರಂದ್ರೆ ಅವ್ರಿಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದಂತ. ಸೊ ನೋಡ್ರಿ, ಸೈಡ್ ಎಫೆಕ್ಟ್ಸ್ ಏನದಾವು ಪ್ರತಿಯೊಬ್ಬರಿಗೆ ಆಗಂಗಿಲ್ಲ. ಯಾರ್ಯಾರು ಕೊಡ್ತಾರೆ ಪ್ರತಿಯೊಬ್ಬರಿಗೆ ಆಗಂಗಿಲ್ಲ, ಕೆಲವೊಂದು ಜನಕ್ಕೆ ಮಾತ್ರ ಆಗುತ್ತೆ. ಆದ್ರೆ ಏನೇನಾಗ್ಬೋದು, ತಲೆ ಸುತ್ತು ಬರೋದು, ವಾಂತಿ ಬಂದಂಗ ಆಗ್ಬೋದು, ಹೊಟ್ಟೆ ನಿಬಾರ ಆಗ್ಬೋದು, ಬಹಳ ಜಾಸ್ತಿ ಆಯಾಸ ಆಗ್ಬೋದು, ಮೂಗು ಬಂದಾಗೋದು, ಕೈ ಕಾಲು ವಿಪರೀತ ನೋವು ಆಗೋದು, ತ್ವಚಾದ ಮೇಲೆ ರ್ಯಾಶಸ್ ಆಗ್ಬೋದು, ಮಾಂಸಪೇಶಿ ನೋವು ಆಗ್ಬೋದು, ಇವೆಲ್ಲ ಸೈಡ್ ಎಫೆಕ್ಟ್ ಆಗ್ತಾವ್ರಿ. ಸೊ ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ RC ಫ್ಯಾಕ್ಸ್ ಸಸ್ಪೆನ್ಷನ್ ಇದ್ರದ್ದು ಕಾಂಟ್ರಾ ಇಂಡಿಕೇಶನ್ ಬಗ್ಗೆ, ಯಾರಿಗೆ ಇದನ್ನ ಕೊಡ್ಲಿಕ್ಕೆ ಹೋಗ್ಬಾರ್ದಂತ. ಸೊ ನೋಡ್ರಿ, ನಿಮ್ಮ ಮಕ್ಕಳಿಗೆ ಏನಾದ್ರೂ ರಿಫ್ಯಾಕ್ಸಿಮಿನ್ ಕಂಟೆಂಟ್ ಅಂತ ಅಲರ್ಜಿ ಇತ್ತಂದ್ರೆ ಅದನ್ನ ಅವ್ರಿಗೆ ಕೊಡ್ಲಿಕ್ಕೆ ಹೋಗ್ಬಿಡ್ರಿ. ಯಾಕಂದ್ರೆ ಇದು RC ಫ್ಯಾಕ್ಸ್ ಸಸ್ಪೆನ್ಷನ್ ಮೇನ್ ಕಂಟೆಂಟ್ ರಿಫ್ಯಾಕ್ಸಿಮಿನ್ ರೀ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ RC ಫ್ಯಾಕ್ಸ್ ಸಸ್ಪೆನ್ಷನ್ ಏನಿದೆ ಇದ್ರದ್ದು ಸಬ್ಸ್ಟಿಟ್ಯೂಟ್ ಏನೇನಪ್ಪ ಅಂತ. ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ, RC ಫ್ಯಾಕ್ಸ್ ಸಸ್ಪೆನ್ಷನ್ ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು, ಇದ್ರೊಳಗೆ ಕಂಟೆಂಟ್ ರಿಫ್ಯಾಕ್ಸಿಮಿನ್ ಇರ್ತೈತಿ. ಸೊ ಅದೇ ರೀತಿ ರಿಫ್ಯಾಕ್ಸಿಮಿನ್ ಕಂಟೆಂಟ್ ಇದ್ದಿದ್ದು ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ತಮ್ಮದು ಸಸ್ಪೆನ್ಷನ್ ರೆಡಿ ಮಾಡಿರ್ತಾರ. ಬೇರೆ ಸ್ವಲ್ಪ ಸಿರಪ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾವಪ್ಪ ಅಂದ್ರೆ ರಿಫ್ಯಾಗಟ್ ಓರಲ್ ಸಸ್ಪೆನ್ಷನ್ ಮ್ಯಾಂಗೋ, ರಿಫ್ಯಾಕ್ಸಿ ಮ್ಯಾಕ್ಸ್ ಸಸ್ಪೆನ್ಷನ್, ರೆಫೆನಾಕ್ 100 mg ಓರಲ್ ಸಸ್ಪೆನ್ಷನ್. ಸೊ ಇದ್ರೊಳಗೂ ಕಂಟೆಂಟ್ ರಿಫ್ಯಾಕ್ಸಿಮಿನ್ ಇರ್ತೈತಿ, ಇದ್ರದ್ದು ವರ್ಕಿಂಗ್ ಆಕ್ಷನ್ ಎಲ್ಲ ಸೇಮ್ ಇರ್ತೈತ್ರಿ. ಸೊ ಈಗ ಈ ಸಿರಪ್ ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ನೋಡ್ರಿ, ನಿಮ್ಗೆ 209 ರೂಪಾಯಿ, 209 ರೂಪೀಸ್ನಾಗ 60 ml ಓರಲ್ ಸಸ್ಪೆನ್ಷನ್ ಇದು ಸಿಗ್ತೈತ್ರಿ, RC ಫ್ಯಾಕ್ಸ್ ಸಸ್ಪೆನ್ಷನ್. ಸೊ ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದಂತ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಬೋದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಕೆಂಪನ್ ಬಟನ್ ಸಬ್ಸ್ಕ್ರೈಬ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ದಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.